ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಜೊತೆ ಭಗವದ್ಗೀತೆಯನ್ನು ಕಲಿಯೋದಕ್ಕೆ. ನಿನ್ನೆ ನಾವು ಭಗವಂತ ಒಂದು ವಿಷಯವನ್ನು ಹೇಳ್ತಾರೆ ಅಂತ ಹೇಳಿದ್ದೆ. ಆ ವಿಷಯ ಯಾವುದು ಶ್ಲೋಕದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಯೋಗಿನಾಮಾಪಿ ಸರ್ವೇಷಾಂ ಮದ್ಗತೇನಾತರಾತ್ಮಾನಾಂ ಶ್ರದ್ಧಾವನ್ ಭಜತೆ ಯೋ ಮಾಸಂ ಯುಕ್ತತಮೋ ಮಧ. ಎಲ್ಲ ಯೋಗಿಗಳು ಸದಾ ಯಾರು ನನ್ನಲ್ಲಿ ಸ್ಥಿರವಾಗಿದ್ದು ತನ್ನಲ್ಲಿ ಕುರಿತು ನನ್ನನ್ನು ಯೋಚನೆ ಮಾಡ್ತಾರೋ ಅವರು ನನಗೆ ಅಲೌಕಿಕ ಪ್ರೇಮ ಪೂರ್ವಕ ಸೇವೆಯನ್ನು ಬಹು ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಆತನೇ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ. ಇದರ ಬಗ್ಗೆ ನನ್ನ ಅಭಿಪ್ರಾಯ ಗೀತೆ 6:47 ಕೊಟ್ಟಿದ್ದಾರೆ. ಆದುದರಿಂದ ಸದಾ ಯಾರು ಭಗವಂತನನ್ನು ಕುರಿತು ಚಿಂತೆ ಮಾಡ್ತಾರೋ ಏಕಕಾಲದಲ್ಲಿ ಅವರು ಶ್ರೇಷ್ಠವಾಗ್ತಾರೆ. ಅವರು ಪರಮಜ್ಞಾನಿ, ಅತ್ಯಂತ ಶ್ರೇಷ್ಠ ಭಕ್ತ ಕೂಡ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಭಗವಂತನು ಅರ್ಜುನನಿಗೆ ನೀನು ಕ್ಷತ್ರಿಯನಾಗಿರೋದರಿಂದ ಯುದ್ಧ ಮಾಡುವುದನ್ನು ಬಿಡುವಂತಿಲ್ಲ, ಆದರೆ ನನ್ನನ್ನು ಸ್ಮರಿಸುತ್ತಾ ನೀನು ಯುದ್ಧವನ್ನು ಮಾಡು. ನಿನ್ನ ಮರಣದ ಕಾಲದಲ್ಲಿ ನೀನು ಭಗವಂತನನ್ನು ಸ್ಮರಿಸೋದಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಮನುಷ್ಯರು ಭಗವಂತನ ಅಲೌಕಿಕ ಪ್ರೇಮಪೂರ್ವಕ ಸೇವೆಯಲ್ಲಿ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ವಾಸ್ತವವಾಗಿ ನಾವು ಕೆಲಸ ಮಾಡೋದು ದೇಹದಿಂದಲ್ಲ, ನಾವು ಮನಸ್ಸಿಂದ ಬುದ್ಧಿಯಿಂದ ನಾವು ಕೆಲಸ ಮಾಡ್ತೀವಿ. ನಾವು ಎಷ್ಟೇ ಕೆಲಸ ಮಾಡಿದ್ರೂ ನಮ್ಮ ಮನಸ್ಸು ಎಷ್ಟು ಕೊಟ್ಟು ನಮ್ಮ ಮನಸ್ಸಿಂದ ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದೇ ಕೆಲವೊಂದು ಸಲ ಮುಖ್ಯ ಆಗುತ್ತೆ. ಆ ಒಂದು ಬುದ್ಧಿಶಕ್ತಿ ಮನಸ್ಸು ನಾವು ಮಾಡುವ ಕೆಲಸದಲ್ಲಿದ್ದಾಗ ಭಗವಂತನನ್ನು ನೆನಪು ಮಾಡಿಕೊಂಡು ನಾವು ಕೆಲಸ ಮಾಡಿದಾಗ ಆ ಕೆಲಸ ಕೂಡ ಸಕ್ಸಸ್ ಆಗುತ್ತೆ. ಹಾಗೆ ನಾವು ಭಗವಂತನನ್ನು ಸ್ಮರಿಸಿ ಕೆಲಸ ಮಾಡ್ದಂಗೆ ಕೂಡ ಆಗುತ್ತೆ. ನಮ್ಮ ಮನಸ್ಸು ಕೃಷ್ಣನ ಸೇವೆಯಲ್ಲಿ ತೊಡಗಿದ್ದಾಗ ನಮ್ಮ ಇಂದ್ರಿಯಗಳು ಕೂಡ ಕೃಷ್ಣನ ಸೇವೆಗೋಸ್ಕರನೇ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಭಗವದ್ಗೀತೆಯ ರಹಸ್ಯ ಕೂಡ ಇದೇನೆ. ಶ್ರೀಕೃಷ್ಣನ ಚಿಂತೆಯಲ್ಲಿ ಸಂಪೂರ್ಣ ತಲ್ಲೀನತೆ ಅಂತ ಹೇಳ್ತಿದ್ದಾರೆ. ಆಧುನಿಕ ಮನುಷ್ಯರು ಚಂದ್ರನನ್ನು ತಲುಪೋದಕ್ಕೆ ಸಾಹಸ, ಇವಾಗಿನ ಜನ್ರೇಷನಲ್ಲಿ ಚಂದ್ರನನ್ನು ತಲುಪೋದಕ್ಕೆ ಏನೆಲ್ಲ ಕಷ್ಟಪಟ್ಟರು, ಏನೆಲ್ಲ ಟ್ರೈ ಮಾಡಿದ್ರು, ಹೊಸ ಟೆಕ್ನಾಲಜಿನ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲ ಮಾಡಿ ಚಂದ್ರನನ್ನು ತಲುಪಿಬಿಟ್ರು. ಆದರೆ ಭಗವಂತನನ್ನು ತಲುಪೋದಕ್ಕೆ ಅಷ್ಟು ನಾವು ಕಷ್ಟಪಡೋ ಅವಶ್ಯಕತೆ ಇಲ್ಲ. ಅದು ತುಂಬ ಸಿಂಪಲ್. ನಾವು ಮಾಡೋವಂಥ ಪ್ರತಿ ಕೆಲಸದಲ್ಲೂ ಭಗವಂತನನ್ನು ನೆನಪು ಮಾಡ್ಕೊಂಡು ಕೆಲಸ ಮಾಡಿದ್ರೆ ಸಾಕು, ನಾವು ಭಗವಂತನಿಗೆ ಹತ್ತಿರ ಆಗ್ತೀವಿ ಅಂತ ಹೇಳ್ತಿದ್ದಾರೆ ಈ ಒಂದು ಶ್ಲೋಕದ ಮುಖಾಂತರ. ಒಬ್ಬ ಮನುಷ್ಯನಿಗೆ 50 ವರ್ಷಗಳ ಕಾಲ ಅವರ ಆಯುಸ್ಸಿದೆ ಅಂತಂದರೆ ಅವರ ಇನ್ನು ಮಿಕ್ಕಿದಂಥ 25 ವರ್ಷಗಳ ಕಾಲ ಅವರು ಭಗವಂತನ ಸೇವೆಯನ್ನು ಮಾಡೋದಕ್ಕೆ, ಭಗವಂತನ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಅವರು ಅದನ್ನು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಿಯೂ ಅವರ ಜೀವನ ಪರಿಪೂರ್ಣ ಆಗುತ್ತೆ. ಹಾಗೆ ದೇವೋತ್ತಮ ಪರಮ ಪುರುಷರನ್ನು ಸ್ಮರಿಸಿಕೊಳ್ಳುವ ಅಭ್ಯಾಸ ಮಾಡಿಕೊಳ್ಳಬೇಕು, ಉಪಯೋಗಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ಅದೇನೇ ನಾವು ಮಾಡುವಂಥ ಭಕ್ತಿ ಮಾರ್ಗದ ಸಾಧನೆ ಅಂತ ಕೂಡ ಈ ಒಂದು ಶ್ಲೋಕದ ಮುಖಾಂತರ ಹೇಳ್ತಿದ್ದಾರೆ. ನಮ್ಮ ಮುಂದಿನ ಶ್ಲೋಕ ಯಾವುದು, ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಶ್ರವಣಂ ಕೀರ್ತನಂ ವಿಷ್ಣುಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ಧ್ಯಾಸಂ ಸಖ್ಯಮಾತ್ಮಂ ನಿವೇದನಂ ಅಂತಂದರೆ ಈ ಒಂದು ಶ್ಲೋಕದ ಪ್ರತಿಯೊಂದು ಪದಕ್ಕೂ ಒಂದು ಅರ್ಥ ಇದೆ. ಹೇಗೆ ಅಂತಂದರೆ ಶ್ರವಣಂ ಅಂತಂದರೆ ಶ್ರವಣ, ನಮ್ಮ ಕಿವಿಯ ಮುಖಾಂತರ ಭಗವಂತನ ಕೀರ್ತಿಗಳನ್ನು, ಲೀಲೆಗಳನ್ನು, ಕಥೆಗಳನ್ನು ಕೇಳೋದು. ಹಾಗೆ ಕೀರ್ತನಂ ಅಂತಂದರೆ ಕೀರ್ತನೆ ಅಂತಂದರೆ ನಾವು ಭಗವಂತನ ಹಾಡುಗಳನ್ನು ಹಾಡೋದು, ಜಪಿಸೋದು, ಇದು ಕೀರ್ತನೆ. ನೆಕ್ಸ್ಟು ಸ್ಮರಣೆ ಅಂತಂದರೆ ಸದಾ ನಮ್ಮ ಹೃದಯದಲ್ಲಿ ಭಗವಂತನನ್ನು ನೆನಪಿಸ್ಕೊಳ್ಳೋದು. ಪಾದ ಸೇವನೆ ಅಂತಂದರೆ ಪಾದ ಸೇವೆ ಮಾಡುವಂಥದ್ದು, ಭಗವಂತನಿಗೆ ಪಾದ ಸೇವೆಯನ್ನು ಮಾಡೋದು. ಅರ್ಚನಂ ಅಂತಂದರೆ ಪೂಜೆ, ಹೂವು, ದೀಪ, ನೈವೇದ್ಯ, ಇದರ ಮುಖಾಂತರ ನಾವು ಭಗವಂತನಿಗೆ ಸೇವೆಯನ್ನು ಸಲ್ಲಿಸೋದು. ವಂದನಂ ಅಂತಂದರೆ ಪ್ರಾರ್ಥನೆ ಹಾಗೂ ನಮಸ್ಕಾರ. ದಾಸ್ಯಂ ಅಂತಂದರೆ ಭಗವಂತನ ದಾಸನಾಗಿ ನಾವು ಸೇವೆಯನ್ನು ಸಲ್ಲಿಸೋದು. ಸಖ್ಯಂ ಅಂತಂದರೆ ಭಗವಂತನನ್ನು ನಮ್ಮ ಸ್ನೇಹದೊಡನೆ ನಮ್ಮ ಸ್ನೇಹಿತನಾಗಿ ನಾವು ಭಗವಂತನನ್ನು ಸ್ವೀಕಾರ ಮಾಡಿಕೊಂಡು ಅವರ ಸೇವೆಯನ್ನು ಮಾಡುವುದು. ಆತ್ಮನಿವೇದಂ ಅಂತಂದರೆ ಸಂಪೂರ್ಣವಾಗಿ ನಾವು ಭಗವಂತನಿಗೆ ಸಮರ್ಪಿಸಿಕೊಳ್ಳೋದು. ಈ 9 ಭಕ್ತಿಗಳಲ್ಲಿ ನಾವು ಒಂದು ಭಕ್ತಿಯನ್ನು ಪಾಲಿಸಿದ್ರೂ ಸಹ ನಾವು ಭಗವಂತನ ಕೃಪೆಗೆ, ಮೋಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತಿದ್ದಾರೆ. ಈ ಶ್ಲೋಕದಲ್ಲಿ ನೀವೇನು ತಿಳ್ಕೊಂಡ್ರಿ? ನಾವು ಯಾವುದಾದರೂ ಒಂದು ಭಕ್ತಿ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ನಾವು ಭಗವಂತನ ಕೃಪೆಗೆ ನಾವು ಪಾತ್ರರಾಗಬೇಕು ಅಂತ ನಾವು ಈ ಒಂದು ಶ್ಲೋಕದ ಮುಖಾಂತರ ತಿಳ್ಕೊಂಡ್ವಿ. ನೀವೇನು ಅರ್ಥ ಮಾಡ್ಕೊಂಡ್ರಿ? ನೀವು ಹೇಗೆ ಅಳವಡಿಸ್ಕೊಳ್ತೀರಾ? ನೀವು ಯಾವ ಭಕ್ತಿಯನ್ನು ನೀವು ಚೂಸ್ ಮಾಡ್ಕೊಳ್ತೀರಾ, ಆಯ್ಕೆ ಮಾಡ್ಕೊಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಯಾರಿಗಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.